ಶ್ರೀವಾರಿ ಕನ್ನಡ ವ್ಯಾಕರಣ ತರಗತಿಗೆ ಸ್ವಾಗತ. ನಾವು ಈ ಕ್ಲಾಸಲ್ಲಿ ಗುಣಿತಾಕ್ಷರಗಳನ್ನು ಕಲಿಯೋಣ. ಏನು ಗುಣಿತಾಕ್ಷರ ಅಂದರೆ? ಗುಣಿತಾಕ್ಷರಗಳೆಂದರೇನು? ಗುಣಿತಾಕ್ಷರಗಳು ಅಂದರೆ ಏನು? ವ್ಯಂಜನಗಳಿಗೆ ಸ್ವರಗಳು ಸೇರಿ ಆಗುವ ಅಕ್ಷರಗಳನ್ನು ಗುಣಿತಾಕ್ಷರಗಳು ಎನ್ನುವರು. ವ್ಯಂಜನಗಳು ಅಂದರೆ ಏನು? ಕ ಇಂದ ಲಾವರೆಗೆ ಅಂದರೆ ಏನಿರುತ್ತೆ? ಕ ಇಂದ ಲಾವರೆಗೆ ವ್ಯಂಜನಗಳು ಅಂದರೆ ಏನು? ಕ ಇಂದ ಲಾವರೆಗೆ ಅದು 32 ಅಕ್ಷರಗಳು ಇದೆಯಲ್ವಾ, ಅದರಲ್ಲಿ ಕ ಇಂದ ಲಾವರೆಗೆ ಯಾವುದೇ ಆಗಿರ್ಬೋದು, ಕ ಆಗಿರ್ಬೋದು, ಮಾ ಆಗಿರ್ಬೋದು, ಚ ಆಗಿರ್ಬೋದು, ಯಾವುದೇ ಆಗಿರ್ಬೋದು. ವ್ಯಂಜನಗಳಿಗೆ ಸ್ವರಗಳು 15. ಆ ಇಂದ ಅಹವರೆಗೆ 15 ಸ್ವರಗಳು ಯಾವುದಾದ್ರೂ ಆಗಿರ್ಬೋದು. ಆ ಇಂದ ಅಹವರೆಗಿನ 15 ಸ್ವರಗಳು ಯಾವುದಾದ್ರೂ ಆಗಿರ್ಬೋದು. ಓಕೆನಾ? ವ್ಯಂಜನಗಳು ಮತ್ತು ಸ್ವರಗಳು ಕ ಇಂದ ಲ ಪ್ಲಸ್ ಆ ಟು ಹಮ್, ಟೋಟಲ್ 34 ಪ್ಲಸ್ 15 ಎಷ್ಟಾಗುತ್ತೆ? 49 ವರ್ಣಮಾಲೆಯಲ್ಲಿರೋ ಒಟ್ಟು ಅಕ್ಷರಗಳು ಸೇರಿ ಆಗುವ ಅಕ್ಷರಗಳನ್ನು, ಓಕೆನಾ? ಇದು ಮತ್ತು ಇದು ಸ್ವರಗಳು ಪ್ಲಸ್ ವ್ಯಂಜನಗಳು ಸೇರಿ ಆಗುವ ಅಕ್ಷರಗಳನ್ನು ನಾವು ಗುಣಿತಾಕ್ಷರಗಳು ಅಂತ ನಾವು ಕರಿತೀವಿ. ಎಕ್ಸಾಂಪಲ್ ಆಗಿ ಕ ಪ್ಲಸ್ ಅ ಇಸ್ ಈಕ್ವಲ್ ಟು ಏನಾಗುತ್ತೆ? ಕ ಆಗುತ್ತೆ. ಅದೇ ರೀತಿಯಾಗಿ ನೀವು ಗುಣಿತಾಕ್ಷರ ಬರಿತೀರಲ್ವ, ಕ ಅಂತ, ಅದು ಆಗೋಕ್ಕಿಂತ ಮೊದಲು ನಾವು ಏನು ಮಾಡಬೇಕು? ಇದರಲ್ಲಿರೋ ಲ ಬಂದು ವ್ಯಂಜನ ಆಗುತ್ತೆ, ಆಯಿತಾ? ಸ್ವರ ಆ ತಗೋಣ, ಲ ಪ್ಲಸ್ ಆ ಏನಾಗುತ್ತೆ? ಲ ಆಗುತ್ತೆ. ಅರ್ಥ ಆಯ್ತಲ್ವ? ಇದೇ ರೀತಿಯಾಗಿ ನಿಮಗೆ ಈಸಿ ಆಗಬೇಕು ಅಂದರೆ ವ್ಯಂಜನಗಳನ್ನು ಬರ್ಕೊಳ್ಳಿ, ನಂತರ ಸ್ವರಗಳನ್ನು ಬರ್ಕೊಂಡ್ರೆ ನಿಮಗೆ ಈಸಿ ಆಗುತ್ತೆ. ನಂತರ ಇದರಲ್ಲಿ ಒಂದು ಎಕ್ಸಾಂಪಲ್ನ ನಾವು ನೋಡೋಣ. ಗುಣಿತಾಕ್ಷರ. ನಾವು ಗುಣಿತಾಕ್ಷರನ ಸ್ಟಾರ್ಟ್ ಮಾಡೋಣ. ಏನು ಅಂದರೆ ಫಸ್ಟು ಕ ಗುಣಿತಾಕ್ಷರ ನಾವು ಕಲಿಯೋಣ. ನಾವು ಈಗ ಕ ಗುಣಿತಾಕ್ಷರವನ್ನು ನಾವು ಯಾವ ರೀತಿಯಾಗಿ ಬರೆಯೋದು, ವ್ಯಂಜನಗಳು ಪ್ಲಸ್ ಸ್ವರಗಳನ್ನು ಸೇರಿಸಿ ಅನ್ನೋದು ನೋಡೋಣ. ಮೊದಲೇದಾಗಿ ನೀವು ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದರೆ ನೋಡ್ಕೊಳ್ಳಿ, ನಿಮಗೆ ಇದು ಬಂದುಬಿಟ್ರೆ ಓದೋಕ್ಕೆ ಸಹ ಹೆಲ್ಪ್ ಆಗುತ್ತೆ. ನೋಡಿ, ಇದು ಕ ಬಂದು ಏನು ಮಾಡಬೇಕು? ಈ ಥರ ಬರಬೇಕು ಮೇಲೆ. ಸ್ವಲ್ಪ ಮಕ್ಕಳು ರಾಂಗ್ ಮಾಡ್ತಾರೆ, ಕ ಬರೆದ್ಬಿಡ್ತಾರೆ. ಇದು ಅರ್ಧ ಕ, ಇದು ಮೇಲೆ ಇದೆಯಲ್ವ, ಇದನ್ನು ಅಬ್ಸರ್ವ್ ಮಾಡಬೇಕು. ಯಾವಾಗಲೂ ಇದು ಕ ಹೆಂಗಿರಬೇಕು? ಹಿಂಗೆ ಗೊತ್ತಾಯ್ತಾ? ಕಾಗುಣಿತ ಬರೀವಾಗ, ಗುಣಿತಾಕ್ಷರನ ಬರೀವಾಗ ಕ ನಿಮಗೆ ಆ ಥರ ಇರಬೇಕಾಗುತ್ತೆ. ಮೊದಲೇದು ಕ ಪ್ಲಸ್ ಹ ಇಸ್ ಈಕ್ವಲ್ ಟು ಏನಾಗುತ್ತೆ? ಕ ಆಗುತ್ತೆ. ಕ ಪ್ಲಸ್ ಅ ಕ. ಕ ಪ್ಲಸ್ ಆ ಕ. ಆ ಅಂದರೆ ಕ ಬರುತ್ತೆ. ನಂತರ ಕ ಪ್ಲಸ್ ಇ ಏನಾಗುತ್ತೆ? ಕ ಪ್ಲಸ್ ಇ ಕೀ. ಕ ಪ್ಲಸ್ ಇ ಕೀ. ಕ ಪ್ಲಸ್ ಈ ಕೀ. ಈ ಅಂದರೆ ಕೀ ಆಗುತ್ತೆ. ಕ ಪ್ಲಸ್ ಉ ಕು. ಕ ಪ್ಲಸ್ ಉ ಕು. ಕ ಪ್ಲಸ್ ಊ ಏನಾಗುತ್ತೆ? ಕೂ. ನೀವು ನನ್ನ ಜೊತೆ ಓದಿ ಹೇಳಬೇಕು. ಕ ಪ್ಲಸ್ ಆ ಕ. ಕ ಪ್ಲಸ್ ಆ ಕಾ. ಕ ಪ್ಲಸ್ ಈ ಕಿ. ಕ ಪ್ಲಸ್ ಈ ಕೀ. ಕ ಪ್ಲಸ್ ಉ ಕು. ಕ ಪ್ಲಸ್ ಊ ಕೂ.
ನಂತರ ಕ ಪ್ಲಸ್ ರು ಕ್ರು. ಕ ಪ್ಲಸ್ ಎ ಕೆ. ಕ ಪ್ಲಸ್ ಎ ಕೆ. ಕ ಪ್ಲಸ್ ಐ ಕೈ. ಕ ಪ್ಲಸ್ ಓ ಕೋ. ಕ ಪ್ಲಸ್ ಓ ಕೋ. ದೀರ್ಘ ಬರುತ್ತೆ. ಓಕೆ. ಕ ಪ್ಲಸ್ ಔ ಕೌ. ಕ ಪ್ಲಸ್ ಕಮ್. ಕ ಪ್ಲಸ್ ಅಹ ಕಹ. ನಿಮ್ಮ ಟೀಚರು ನಿಮಗೆ ಇದೇ ಥರ ಹೇಳ್ಕೊಡ್ತಾರಲ್ಲ, ಬೇಸಿಕ್ ಫಸ್ಟ್ ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಇದೇ ರೀತಿಯಾಗಿ ಹೇಳ್ಕೊಡ್ತಾರೆ. ಒಂದು ಸತಿ ಓದೋಣ, ನನ್ನ ಜೊತೆ ನೀವು ಓದಿ. ಕ ಪ್ಲಸ್ ಆ ಕ. ಕ ಪ್ಲಸ್ ಆ ಕಾ. ಕ ಪ್ಲಸ್ ಇ ಕಿ. ಕ ಪ್ಲಸ್ ಈ ಕೀ. ಕ ಪ್ಲಸ್ ಉ ಕು. ಕ ಪ್ಲಸ್ ಊ ಕೂ. ಕ ಪ್ಲಸ್ ರು ಕ್ರು. ಕ ಪ್ಲಸ್ ಎ ಕೆ. ಕ ಪ್ಲಸ್ ಎ ಕೆ. ಕ ಪ್ಲಸ್ ಐ ಕೈ. ಕ ಪ್ಲಸ್ ಓ ಕೋ. ಕ ಪ್ಲಸ್ ಓ ಕೋ. ಕ ಪ್ಲಸ್ ಔ ಕೌ. ಕ ಪ್ಲಸ್ ಕಮ್. ಕ ಪ್ಲಸ್ ಅಹ ಕಹ. ಇವತ್ತಿನ ಕ್ಲಾಸಲ್ಲಿ ಇಷ್ಟು ನಾವು ಕಲ್ತಿದ್ವಿ. ಗುಣಿತಾಕ್ಷರ ಅಂದರೆ ಏನು ಮತ್ತು ಯಾವ ರೀತಿಯಾಗಿ ನಾವು ಅದನ್ನು ಗುಣಿತಾಕ್ಷರವನ್ನು ಬರೆಯೋದಂತ ಕಲ್ತಿದ್ದೀವಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಹಾಗೂ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.